Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಚನ್ನಪಟ್ಟಣದಿಂದ ಡಿಕೆ ಶಿವಕುಮಾರ್ ಸ್ಪರ್ಧೆ ವಿಚಾರ. ಚನ್ನಪಟ್ಟಣದಲ್ಲಿ ರಿಸ್ಕ್ ತೆಗೆದುಕೊಳ್ಳದಂತೆ ಡಿಕೆಶಿಗೆ ಸಲಹೆ. ಇದುವರೆಗೆ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಗೆಲುವು ಕಂಡಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಹಾಕಿ ಅಂತ ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ಗೆ ಸಲಹೆ ನೀಡ್ತಿದ್ದಾರಂತೆ. ಇದುವರೆಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಯಶಸ್ಸು ಕಂಡಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ಬೇಕು, ಯೋಚಿಸಿ ಹೆಜ್ಜೆ ಇಡಿ ಅಂತ ಈಗ ಕಾಂಗ್ರೆಸ್ನ ನಾಯಕರು ಸಲಹೆ ನೀಡ್ತಿದ್ದಾರೆ ಡಿಕೆ ಶಿವಕುಮಾರ್ಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೌಂಡ್ ರಿಪೋರ್ಟ್ ಕಲೆಕ್ಟ್ ಮಾಡೋಕ್ಕೂ ಕೂಡ ಈಗ ಚಿಂತನೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಅನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅನಿಲ್, ಚನ್ನಪಟ್ಟಣ ಪ್ರತಿ ಬಾರಿಯೂ ಕೂಡ ಬಹಳಷ್ಟು ಸ್ವಾರಸ್ಯ ಇರುವಂತಹ ಒಂದು ಕ್ಷೇತ್ರ, ರೋಚಕ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇರುವಂತಹ ಒಂದು ಕ್ಷೇತ್ರ. ಆದ್ರೆ ಈ ಬಾರಿ ಡಿಕೆ ಶಿವಕುಮಾರ್ ಸ್ಪರ್ಧೆ ಬಗ್ಗೆ ಒಂದ್ ಕಡೆ ಕನಕಪುರದಲ್ಲಿ ಆಲ್ರೆಡಿ ಅವರು ಶಾಸಕರು, ಆದ್ರೆ ಇಲ್ಲಿ ಸ್ಪರ್ಧೆ ಮಾಡೋದು ಎಲ್ಲ ಒಂದ್ ಕಡೆ ರಿಸ್ಕ್ ಅನ್ನೋ ಮಾತುಕತೆ ಕೂಡ ಕೇಳಿ ಬರ್ತಾ ಇದೆ. ಸೊ ಏನಾಗ್ತಿದೆ ಅಂತ ಕಾಂಗ್ರೆಸ್ನ ಕ್ಯಾಂಪ್ ಅಲ್ಲಿ ಚನ್ನಪಟ್ಟಣ ವಿಚಾರವಾಗಿ. ಎಸ್ ಅವಿನಾಶ್, ಚನ್ನಪಟ್ಟಣ ಉಪಚುನಾವಣೆಗೆ ಇನ್ನೂ ದಿನಾಂಕ ಘೋಷಣೆ ಆಗಿಲ್ಲ. ಅದರ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಚನ್ನಪಟ್ಟಣಕ್ಕೆ ಭೇಟಿ ನೀಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಮತ್ತೆ ಅಚ್ಚರಿಯ ಸಂಗತಿಗಳು ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿಯೂ ಕೂಡ ಕಳೆದ ವಾರ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ಸ್ಥಳೀಯ ಮುಖಂಡರ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಅದರ ಜೊತೆಗೆ ಈಗ ನಿನ್ನೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಚನ್ನಪಟ್ಟಣಕ್ಕೆ ಭೇಟಿ ನೀಡಿ ಅಲ್ಲಿ ಸರ್ಕಾರದ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ. ಮನೆ ಬಾಗಿಲಿಗೆ ಸರ್ಕಾರ, ಅದರ ಜೊತೆಗೆ ಈಗ ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ನಡೆಸಿ ಜನರಿಗೆ ಮತ್ತಷ್ಟು ಹತ್ರ ಆಗೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅಭ್ಯರ್ಥಿ ಅವರೇ ಅನ್ನ ಬಿಂಬಿತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪಕ್ಷದ ಕೆಲವು ಹಿರಿಯರು ಮತ್ತೆ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ಈಗ ಅದು ಪ್ರಮುಖವಾಗಿ ಬಿಜೆಪಿಯ ಬೆಲ್ಟ್ ಇದೆ. ಅಂದ್ರೆ ಕಳೆದ ಬಾರಿಯೂ ಕೂಡ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ರು, ಅದರ ಹಿಂದೆಯೂ ಕೂಡ ಸಿಪಿ ಯೋಗೇಶ್ವರ್ ಕೂಡ ಗೆದ್ದಿದ್ರು. ಈಗ ಗೆಲುವು ಅಲ್ಲಿ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಕಾಂಗ್ರೆಸ್ ಇದರೂ ಕೂಡ ಅಲ್ಲಿ ಗೆಲುವನ್ನ ಸಾಧಿಸಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ತುಂಬಾ ಹೈ ರಿಸ್ಕ್ ಇರುವಂತಹ ಕ್ಷೇತ್ರ ಕೂಡ ಆಗಿರುವಂತದ್ದು. ಹೀಗಾಗಿ ಸ್ಪರ್ಧೆ ಮಾಡಬೇಕಾದ್ರೆ ಒಂದು ರೀತಿ ಯೋಚನೆ ಮಾಡಿ ಒಂದು ಆಲೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಅದೆಲ್ಲದರ ಜೊತೆಗೆ ಈಗ ಖುದ್ದು ಡಿಸಿಎಂ ಅವರು ಕೂಡ ಈಗ ಚನ್ನಪಟ್ಟಣಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ನಾಡಿ ಮಿಡಿತ ಏನಿದೆ ಅನ್ನೋದು ಕೂಡ ಖುದ್ದು ಮಾಹಿತಿಯನ್ನ ಕಲೆಕ್ಟ್ ಮಾಡೋದು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಸರ್ಕಾರದ ಕೆಲವೊಂದು ಯೋಜನೆಗಳು ಅಲ್ಲಿಯ ಒಂದು ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ತಲುಪಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಜನರ ಬಳಿ ಖುದ್ದು ಒಂದು ಮಾತುಕತೆ ನಡೆಸಿ ಜನರ ಸಮಸ್ಯೆಯನ್ನು ಕೂಡ ಆಲಿಸಿ ಜನರ ಬಳಿ ಮತ್ತಷ್ಟು ಹತ್ರ ಆಗೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಈಗ ಅಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಕೂಡ ಕುತೂಹಲ ಕೇಳಿಸಿರುವಂತದ್ದು. ಮೈತ್ರಿ ಅಭ್ಯರ್ಥಿಯನ್ನ ನೋಡಿಕೊಂಡು ತಾನು ಅಲ್ಲಿ ಯಾವ ಅಭ್ಯರ್ಥಿಯನ್ನ ಹಾಕಬೇಕು ಅಥವಾ ತನ್ನ ಸಹೋದರ ಅಲ್ಲಿಗೆ ಕಣಕ್ಕಿಳಿದ್ರೆ ಗೆಲುವು ಸುಲಭ ಅನ್ನೋ ಒಂದು ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಕೂಡ ಆಗಿರುವಂತದ್ದು. ಇದೆಲ್ಲದರ ಬೆಳವಣಿಗೆ ನಡುವೆ ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರು ಹಾಗೂ ಸಚಿವರು ಕೂಡ ಈಗಾಗಲೇ ಸಲಹೆಯನ್ನು ಕೂಡ ಕೊಡ್ತಾ ಇರುವಂತ ತುಂಬಾ ಹೈ ರಿಸ್ಕ್ ಇರುವಂತದ್ದು. ಬಿಜೆಪಿಯಲ್ಲಿ ಜೆಡಿಎಸ್ ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ಪರ್ಧೆ ಕೂಡ ಅಲ್ಲಿ ಬಹಳ ಕಷ್ಟ. ಹೀಗಾಗಿ ನೋಡ್ಕೊಂಡು ಒಂದು ಹೆಜ್ಜೆನ ಮುಂದಿಡಿ. ಅದ್ರ ಜೊತೆಗೆ ಒಂದು ವೇಳೆ ಏನಾದರೂ ಹಿನ್ನಡೆ ಆದಂತಹ ಸಂದರ್ಭದಲ್ಲಿ ತಮಗೂ ಕೂಡ ಒಂದು ರೀತಿ ಮುಜುಗರ ಆಗುತ್ತೆ, ಪಕ್ಷಕ್ಕೂ ಕೂಡ ಒಂದು ರೀತಿ ಮುಜುಗರ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರಂಥದ್ದು. ಹೀಗಾಗಿ ಚನ್ನಪಟ್ಟಣ ಚುನಾವಣೆ ಘೋಷಣೆ ಆಗೋದಕ್ಕೂ ಮುಂಚೆನೆ ಒಂದು ರೀತಿ ಹೈ ವೋಲ್ಟೇಜ್ ಆಗಿರುವಂತ ಅಲ್ಲಿ ಒಂದು ಹವಾ ಕೂಡ ಕ್ರಿಯೇಟ್ ಆಗಿರುವಂತದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಕೂಡ ಅದನ್ನು ಪ್ರತಿಷ್ಠೆಗೆ ತೆಗೆದುಕೊಂಡು ಅಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಎಲ್ಲ ಯಾವ ರೀತಿಯಾದಂತ ಒಂದು ರಣತಂತ್ರ ಹಿಡಿಬೇಕು ಅನ್ನೋದು ಕೂಡ ಲೆಕ್ಕಾಚಾರ ಆಗ್ತಾ ಇರುವಂತದ್ದು. ಹೀಗಾಗಿ ಚುನಾವಣೆಯಲ್ಲಿ ಅಲ್ಲಿ ಯಾರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಕುತೂಹಲ ಆಗಿರುವಂತದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ನಾವು ಡಿಕೆ ಶಿವಕುಮಾರ್ ಅವರಲ್ಲಿ ಬಿಂಬಿತ ಆಗ್ತಾ ಇರುವಂತಹ ಅಭ್ಯರ್ಥಿ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಅನಿಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.